ನಮಸ್ಕಾರ, ನಾನು ಬಿ.ಆರ್. ನಾಯ್ಡು. 2014ರಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದ್ದರು. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದರೆ ಅದು ಭಾರತಕ್ಕೆ ವಿನಾಶಕಾರಿಯಾಗಲಿದೆ ಅಂತ. And that without discussing the merits of Mr. Narendra Modi, I sincerely believe that it would be disastrous for the country to have Narendra Modi as the Prime Minister. ಆಗ ಅದನ್ನು ಕೆಲವರು ಆಡಿಕೊಂಡು ನಕ್ಕಿದ್ರು. ಆದರೆ 12 ವರ್ಷಗಳ ನಂತರ ಅಮೆರಿಕದ ಟೆಕ್ಸಾಸ್ ಟೆಕ್ ಯೂನಿವರ್ಸಿಟಿಯ ಸಂಶೋಧಕರಾದ ಕೆವಿನ್ ಗ್ರಿಯರ್ ಮತ್ತು ರಾಬಿನ್ ಗ್ರಿಯರ್ ಅವರ ಒಂದು ಜಾಗತಿಕ ಸಂಶೋಧನೆ ಇವತ್ತು ನಮಗೊಂದು ಶಾಕಿಂಗ್ ಸತ್ಯವನ್ನ ಬಿಚ್ಚಿಟ್ಟಿದೆ. ಅವರು ತಯಾರು ಮಾಡಿದಂತಹ ಸಂಶೋಧನಾ ಮಾದರಿಯ ಹೆಸರು ಸಿಂಥೆಟಿಕ್ ಇಂಡಿಯಾ ಅಂತ. ಹಾಗಾದ್ರೆ ಏನಿದು ಸಿಂಥೆಟಿಕ್ ಇಂಡಿಯಾ? ಬನ್ನಿ ವಿವರವಾಗಿ ತಿಳ್ಕೊಳ್ಳೋಣ. 2014ಕ್ಕಿಂತ ಮೊದಲು ಭಾರತದಷ್ಟೇ ಬೆಳವಣಿಗೆಯ ದರ ಹೊಂದಿದ್ದ ವಿವಿಧ ದೇಶಗಳ ಡೇಟಾ ಬಳಸಿಕೊಂಡು ಒಂದು ವೇಳೆ 2014ರ ನಂತರ ಮನಮೋಹನ್ ಸಿಂಗ್ ಅವರ ರೀತಿಯ ಆಡಳಿತವೇ ಮುಂದುವರಿದಿದ್ದರೆ ಭಾರತ ಇವತ್ತು ಎಲ್ಲಿ ಇರ್ತಿತ್ತು ಅನ್ನೋದನ್ನ ಲೆಕ್ಕಾಚಾರ ಮಾಡಿ ಈ ಕೃತಕ ಮಾದರಿಯನ್ನ ತಯಾರು ಮಾಡಲಾಗಿದೆ. ಆದರೆ ಇದರಲ್ಲಿ ಬಂದಂತಹ ಶಾಕಿಂಗ್ ಫಲಿತಾಂಶ ಏನ್ ಗೊತ್ತಾ? ಇವತ್ತಿನ ಮೋದಿ ಭಾರತಕ್ಕಿಂತ ಮೋದಿ ಇಲ್ಲದ ಭಾರತ ಅಂದ್ರೆ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಅವರ ಭಾರತ ಆರ್ಥಿಕವಾಗಿಯೂ ಮತ್ತು ಸ್ವತಂತ್ರವಾಗಿಯೂ ಬಹಳ ಮುಂದೆ ಇರ್ತಿತ್ತು ಅನ್ನೋದು. ವಿಶ್ವಗುರು 5 ಟ್ರಿಲಿಯನ್ ಎಕಾನಮಿ, 2047ರ ವಿಕಸಿತ ಭಾರತ ಅನ್ನೋ ದೊಡ್ಡ ದೊಡ್ಡ ಘೋಷಣೆಗಳನ್ನ ಪಕ್ಕಕ್ಕಿಟ್ಟು ಸಂಶೋಧನೆಯ ಅಂಕಿ ಅಂಶಗಳನ್ನು ನೋಡಿದಾಗ ಗೊತ್ತಾಗೋದು ಏನಂದ್ರೆ, ಈ ಅಧ್ಯಯನದ ಪ್ರಕಾರ ಮೋದಿ ಈ ದೇಶದ ಪ್ರಧಾನಿ ಆಗದೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿ ಇದ್ದಿದ್ದರೆ 2023ರ ಹೊತ್ತಿಗೆ ಪ್ರತಿ ಭಾರತೀಯನ ತಲಾ ಆದಾಯ ಕನಿಷ್ಠ $1,000 ಅಂದರೆ ಸುಮಾರು 83,000 ರೂಪಾಯಿಗಿಂತ ಹೆಚ್ಚು ಇರ್ತಿತ್ತು. ಅಂದರೆ 4 ಜನರಿರೋ ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ವರ್ಷಕ್ಕೆ ಕನಿಷ್ಠ 3,30,000 ರೂಪಾಯಿ, ಅಂದರೆ ತಿಂಗಳಿಗೆ ಸುಮಾರು 27,000 ರೂಪಾಯಿ ಹೆಚ್ಚುವರಿ ಆದಾಯ ಸಿಕ್ತಿತ್ತು. 2016ರಲ್ಲಿ ಜಾರಿಯಾದ ನೋಟು ಅಮಾನೀಕರಣ ಮತ್ತು ಸರಿಯಾದ ಯೋಜನೆ ಇಲ್ಲದೆ ತಂದ ಜಿಎಸ್ಟಿ ನಿರ್ಧಾರಗಳಿಂದಾಗಿ ದೇಶದ ಒಟ್ಟು ಆರ್ಥಿಕ ಉತ್ಪಾದನೆ ಸುಮಾರು $1.4 ಟ್ರಿಲಿಯನ್ ನಷ್ಟು ಕಡಿತಗೊಂಡಿದೆ ಅಂತ ಈ ಮಾದರಿ ತನ್ನ ಅಧ್ಯಯನದಲ್ಲಿ ತಿಳಿಸಿದೆ. ಇನ್ನು ಈ ಅಧ್ಯಯನ ಕೇವಲ ಹಣದ ಲೆಕ್ಕಾಚಾರದಲ್ಲೇ ನಿಲ್ಲೋದಿಲ್ಲ, ಜೊತೆಗೆ ಆಡಳಿತದ 10 ಪ್ರಮುಖ ಸೂಚಿಗಳನ್ನು ಕೂಡ ಈ ಅಧ್ಯಯನ ಪರಿಶೀಲನೆ ಮಾಡಿದೆ. ಈ ಸಿಂಥೆಟಿಕ್ ಇಂಡಿಯಾ ಅಧ್ಯಯನದ ಪ್ರಕಾರ ಪ್ರಸ್ತುತ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸೂಚ್ಯಂಕ ಬರೋಬ್ಬರಿ 56.2% ಕುಸಿದಿದೆ. ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಅಂದ್ರೆ ವರ್ಲ್ಡ್ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ನಲ್ಲಿ ಭಾರತವು 180 ದೇಶಗಳಲ್ಲಿ 150ಕ್ಕೂ ಕೆಳಗಿನ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗದ ಮೇಲಿನ ನಿಯಂತ್ರಣ ಮತ್ತು ಸಮತೋಲನ ಸಂಪೂರ್ಣವಾಗಿ ದುರ್ಬಲಗೊಂಡಿದೆ ಅಂತ ಈ ಅಧ್ಯಯನ ತಿಳಿಸುತ್ತೆ. ಈಗ 2014ರಲ್ಲಿ ಮೋದಿ ಅವರು ನಮಗೆ ಏನ್ ಹೇಳಿದ್ರು? ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂದ್ರೆ ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ. ಆದರೆ ಇವತ್ತಿನ ವಾಸ್ತವ ಏನು? ಗರಿಷ್ಠ ಆಡಳಿತ ಅಂದ್ರೆ ಜನರ ಜೇಬಿಗೆ ಕನ್ನ ಹಾಕಿ ಪ್ರಶ್ನೆ ಕೇಳೋರ ಧ್ವನಿಯನ್ನ ಅಡಗಿಸೋದ? ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಸಾಲದ ಸುಳಿಯಲ್ಲಿ ಜನಸಾಮಾನ್ಯರನ್ನ ಸಿಲುಕಿಸೋದ? ಮನಮೋಹನ್ ಸಿಂಗ್ ಅವರು ಅವತ್ತು ಕೊಟ್ಟಂಥ ಎಚ್ಚರಿಕೆಯನ್ನ ರಾಜಕೀಯ ಅಂದವರು ಇವತ್ತು ಈ ಸೈಂಟಿಫಿಕ್ ಮಾಡೆಲ್ ಕೊಟ್ಟಂಥ ವರದಿಯನ್ನ ನೋಡಿ ಏನನ್ನಬಹುದು? ಈ ಸಿಂಥೆಟಿಕ್ ಇಂಡಿಯಾ ಸಂಶೋಧನಾ ವರದಿಯ ಉತ್ತರ ಅಂತೂ ಸ್ಪಷ್ಟವಾಗಿದೆ. ಒಂದು ವೇಳೆ ಮೋದಿ ಈ ದೇಶದ ಪ್ರಧಾನಿ ಆಗದೇ ಇದ್ದಿದ್ದರೆ ಭಾರತವು ಹೆಚ್ಚು ಶ್ರೀಮಂತ, ಹೆಚ್ಚು ಸ್ವತಂತ್ರ ಮತ್ತು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿ ಇರ್ತಿತ್ತು. ಹಾಗಾದ್ರೆ ಈಗ ನಿಮಗೆಲ್ಲ ಒಂದು ಪ್ರಶ್ನೆ: 2014ರಲ್ಲಿ ಭಾರತ ಮೋದಿ ಅನ್ನೋ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾ ಅಥವಾ ತನ್ನ ಉಜ್ವಲ, ಸ್ವತಂತ್ರ ಮತ್ತು ಆರ್ಥಿಕವಾಗಿ ಸಶಕ್ತವಾಗಬಹುದಾಗಿದ್ದಂತಹ ಪರ್ಯಾಯ ಭವಿಷ್ಯವನ್ನೇ ಕಳ್ಕೊಳ್ತಾ? ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಉತ್ತರವನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.